ಮೂಡಾ ಸೈಟು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಈಗ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗ್ತಿದೆ. ಕೇಂದ್ರ ಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಬಿಜೆಪಿ ನಾಯಕ ನಿರಾಣಿ ಸೇರಿದಂತೆ ಹಲವರ ವಿರುದ್ಧ ಲೋಕಾಯುಕ್ತ ಪೊಲೀಸರೇ ತನಿಖಾ ವರದಿ ಸಲ್ಲಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ್ದಾರೆ. ಆ ಅರ್ಜಿಗಳನ್ನು ಬಾಕಿ ಉಳಿಸಿಕೊಂಡಿರುವ ರಾಜ್ಯಪಾಲರು ಖಾಸಗಿ ವ್ಯಕ್ತಿಗಳು ನೀಡಿದ ದೂರಿನ ಆಧಾರದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿರುವುದು ಈಗ ಕಾಂಗ್ರೆಸ್ಸಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಿ ರಾಷ್ಟ್ರಪತಿ ಆಳ್ವಿಕೆ ಹೇರುವ ಹುನ್ನಾರದಿಂದಲೇ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಪಾಲರ ಮೂಲಕ ಇಂತಹ ಹುನ್ನಾರಕ್ಕೆ ಮುಂದಾಗಿದೆ ಅನ್ನೋದು ಕಾಂಗ್ರೆಸ್ ಪಕ್ಷದ ವಾದ. ಇದನ್ನ ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಿ ಎದುರಿಸುವುದಲ್ಲದೆ ರಾಜ್ಯಾದ್ಯಂತ ಬೀದಿಗಿಳಿದು ಪ್ರತಿಭಟಿಸೋಕೆ ಕಾಂಗ್ರೆಸ್ ನಿರ್ಧರಿಸಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಪ್ರತಿಭಟನೆಗಳು ಜೋರಾಗುತ್ತಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ನಾಯಕರು ಹೀಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಕೇಂದ್ರ ಬಿಜೆಪಿಯವರು ಒಂದು ಅಸಾಂವಿಧಾನಿಕ ವಿಧಿಯನ್ನ ಫಾಲೋ ಮಾಡಿಕೊಂಡು ದೇಶದಲ್ಲಿ ಪ್ರತಿಯೊಂದು ರಾಜ್ಯ ಸರ್ಕಾರಗಳನ್ನ ದುರ್ಬಲಗೊಳಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನನೂ ಮಾಡ್ತಿದ್ದಾರೆ. ಚೀಫ್ ಮಿನಿಸ್ಟರ್ಗಳನ್ನ ಅರೆಸ್ಟ್ ಮಾಡ್ತಾರೆ, MLAಗಳನ್ನ ಕೊಂಡ್ಕೋತಾರೆ. ನೀವು ನೋಡಿದಿರಿ, ನಮ್ಮ ಸರ್ಕಾರನೂ ಹೋದ್ಸಲ ಹಾಗೆ ಮಾಡಿದ್ರು, ನಮ್ಮ ಸಮ್ಮಿಶ್ರ ಸರ್ಕಾರವನ್ನ. ಈ ಸಲ 2023ರಲ್ಲಿ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ 136 ಸೀಟ್ಗಳು ಇಂದ ನಾವು ಗೆದ್ವಿ. ಅವ್ರಿಗೆ ಗೊತ್ತಾಗೋಯ್ತು MLAಗಳನ್ನ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ, ಯಾವ ರೀತಿಯ ಒಂದು ಪ್ರಶ್ನೆ ಮಾಡೋದಕ್ಕೂ ಆಗಲ್ಲ ಈ ಸರ್ಕಾರವನ್ನ ಅಂತ. ಗ್ಯಾರಂಟಿಗಳು 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದ್ವಿ. ಸಿದ್ದರಾಮಯ್ಯ ಸರ್ ಅವರ ಸರ್ಕಾರ ಹೋದ್ಸಲ ಕೂಡ ಮ್ಯಾನಿಫೆಸ್ಟೋಲ್ ಇದ್ದಂತಹ 98% ಏನೇನು ಪ್ರಾಮಿಸಸ್ ಮಾಡಿದ್ವಿ ಈಡೇರಿಸಿದ್ವಿ. ಈ ಸಲ ಕೂಡ 5 ಗ್ಯಾರಂಟಿಗಳನ್ನ 11 ತಿಂಗಳ ಒಳಗೆ ನಾವು ಜಾರಿಗೊಳಿಸಿದ್ವಿ. ಜೊತೆಗೆ ಕರ್ನಾಟಕದ ವಿರುದ್ಧ ಅವರು ಏನು ಒಂದು ಮೋಸ ಮಾಡ್ತಾ ಇದ್ರು, ಲಿಟ್ರಲಿ ಟ್ಯಾಕ್ಸ್ ಡೆವಲ್ಯೂಷನ್ ಅಲ್ಲಾಗಿ, ತೆರಿಗೆ ಹಂಚಿಕೆಯಲ್ಲಾಗ್ಲಿ, ಅಥವಾ ಏನು ನಮಗೆ ಬರಬೇಕಾಗಿಂತಹ ಬರ ಪರಿಹಾರ ಆಗಲಿ, ಯಾವ GST ಕಾಂಪನ್ಸೇಷನ್ ಆಗಲಿ, ಪ್ರತಿಯೊಂದನ್ನು ಅವರು ಯಾವಾಗ ನಮಗೆ ಮೋಸ ಮಾಡ್ತಾ ಇದ್ರು ಅದರ ವಿರುದ್ಧ ಇಡೀ ದೇಶದಲ್ಲಿ ಒಂದು ಗಟ್ಟಿ ಧ್ವನಿಯಾಗಿದ್ದು ಸಿದ್ದರಾಮಯ್ಯ ಸರ್ ಅವರಿಗೆ ಗೊತ್ತಾಗೋಯ್ತು. ಮೋದಿ ವೇವ್ ಅಂತ ಏನು ಬರ್ತಿತ್ತು ಅದು ಕ್ಷೀಣ ಆಗ್ತಾ ಹೋಯ್ತು. ಇಂತಹ ಪ್ರಾದೇಶಿಕದಲ್ಲಿ ಸ್ಟ್ರಾಂಗ್ ಆಗಿರುವಂತಹ ಒಂದು ಬಹಳ ಶಕ್ತಿ ಇರುವಂತಹ ನಾಯಕತ್ವವನ್ನ ದುರ್ಬಲಗೊಳಿಸಬೇಕು ಅಂತ ಗವರ್ನರ್ ಪೊಸಿಷನ್ ಅನ್ನ, ಒಂದು ಸಾಂವಿಧಾನಿಕ ಪೊಸಿಷನ್ ಅನ್ನ ಕಾಂಪ್ರಮೈಸ್ ಮಾಡೋದಕ್ಕೆ ಹೋಗಿದ್ದಾರೆ. ಯಾಕೆ ಅಂತ ಹೇಳ್ತೀನಿ. ಗವರ್ನರ್ ರೀಸೆಂಟ್ ಆಗಿ ಸಿಎಂ ಅವರ ವಿರುದ್ಧ ಇನ್ವೆಸ್ಟಿಗೇಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಎ ಸೆಕ್ಷನ್ 17A ಪ್ರಕಾರ 2021ರಲ್ಲಿ ಇದೇ ಕೇಂದ್ರ ಬಿಜೆಪಿ ಸರ್ಕಾರ ಮಾಡಿರುವಂತಹ ಚೇಂಜಸ್ ಪ್ರಕಾರ ಈ ರೀತಿ ಗವರ್ನರ್ ಪರ್ಮಿಷನ್ ಕೊಡಬೇಕು ಅಂದ್ರೆ ಇನಿಷಿಯಲ್ ಇನ್ವೆಸ್ಟಿಗೇಷನ್ ಆಗಿರಬೇಕು. ಪ್ರೈಮಾ ಫೇಸಿ ಏನಾದರೂ ತಪ್ಪಿದೆ ಅಂತ ಒಂದು ಪೊಲೀಸ್ ಅಧಿಕಾರಿ, ಒಂದು ನಿರ್ದಿಷ್ಟ ಸ್ಥಾನದಲ್ಲಿರುವಂತಹ ಅಧಿಕಾರಿನೇ ಒಂದು ರಿಪೋರ್ಟ್ ಕೊಡಬೇಕು. ಇಲ್ಲ ಅಂದ್ರೆ ಆ ರಿಪೋರ್ಟ್ ಎರಡೇ ದಾರಿ ಇರೋದು. ಇದರ್ ಪೊಲೀಸ್ ಥ್ರೂ ಹೋಗಬೇಕು, ಪೊಲೀಸ್ ಅವರು ರಿಕ್ವೆಸ್ಟ್ ಮಾಡ್ಕೋಬೇಕು ಗವರ್ನರ್ನ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಪರ್ಮಿಷನ್ ಕೊಡಿ ಅಂತ. ಇಲ್ಲ, ಹೈಕೋರ್ಟ್ ಆದೇಶ ಮಾಡಬೇಕು ಗವರ್ನರ್ ಅವ್ರಿಗೆ ಏನು ಪರ್ಮಿಷನ್ ಕೊಡಿ ಅಂತ. ಇಲ್ಲಿ ಅಬ್ರಹಂ ಅನ್ನುವಂತಹ ಒಬ್ಬ ಸಾಮಾನ್ಯ ವ್ಯಕ್ತಿ ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾರೆ ಗವರ್ನರ್ಗೆ, ಅವರು ಪರ್ಮಿಷನ್ ಕೊಡ್ತಾರೆ. ಇದು ಸಂವಿಧಾನದ ಪ್ರಕಾರ ವಿರುದ್ಧ ಇದೆ, ಇದು ಲಾ ಪ್ರಕಾರ ವಿರುದ್ಧ ಇದೆ. ಅಂದ್ರೆ ನಾನು ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅವರ ಬಿಜೆಪಿ CMಗಳನ್ನ ವಿರುದ್ಧ ಕೊಟ್ಬಿಟ್ರೆ ಅವರ ಗವರ್ನರ್ ಪರ್ಮಿಷನ್ ಕೊಟ್ಬಿಡ್ತಾರ? ಒಂದು ಇತಿಹಾಸ ಇದೆ. ಇದೇ ಕುಮಾರಸ್ವಾಮಿ ಅವರ ವಿರುದ್ಧ ಗಣಿಗಾರಿಕೆಯಲ್ಲಿ ಒಂದು ಕೇಸ್ ಇತ್ತು. ಲೋಕಾಯುಕ್ತ ಅವರು, ಕುಮಾರಸ್ವಾಮಿ ಅವರು ಅಷ್ಟೇ ಅಲ್ಲ, ಯಾರು ನಿರಾಣಿ ಅವರು, ಶಶಿಕಲಾ ಜೊಲ್ಲೆ, ಪ್ರತಿಯೊಬ್ಬರ ವಿರುದ್ಧ ಕೂಡ ಲೋಕಾಯುಕ್ತ ಇದೇ ರೀತಿ ಪರ್ಮಿಷನ್ ಕೇಳಿತ್ತು. ಇಲ್ಲಿ ಯಾವುದೋ ಸಾಮಾನ್ಯ ವ್ಯಕ್ತಿ ಅಲ್ಲ, ಲೋಕಾಯುಕ್ತ ನೀಟಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಹುರುಳಿದೆ ಅಂದ್ರೆ ಮೆರಿಟ್ ಇದೆ ಅಂತ ಕೊಟ್ಟಿದ್ರು. ಆದ್ರೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಗವರ್ನರ್. ಅವರು ಅವರ ಒಂದು ನನಗನ್ಸುತ್ತೆ ಸ್ಥಾನವನ್ನೇ ಮಾರ್ಕೊಂಡು ಬಿಟ್ಟಿದ್ದಾರೆ. ಅವರ ಮೇಲೆ ನಂಬಿಕೆ ಇಟ್ಕೊಂಡು ಒಂದು ಸಂವಿಧಾನಿಕ ಪೊಸಿಷನ್ ಕೊಟ್ಟ ಮೇಲೆ ಅವರು ಬಿಜೆಪಿಯ ವಾಯ್ಸ್ ಆಗಬಾರ್ದು. ಯಾವತ್ತು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಿರುವಾಗ ಅಲ್ಲಿ ಸೆಂಟ್ರಲ್ ಅಲ್ಲಿ ಮಾತಾಡೋದಿಲ್ಲ. ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರು ರಿಸೈನ್ ಮಾಡೋದಿಲ್ಲ ಅಟ್ ಎನಿ ಕಾಸ್ಟ್. ಇಡೀ ರಾಜ್ಯ ನಿಂತಿದೆ ಅವ್ರ ಜೊತೆ. ಯಾರಿಲ್ಲ ಅಂದ್ರೂ ರಾಜ್ಯದ ಅರ್ಧ ಜನಸಂಖ್ಯೆ ಹೆಣ್ಮಕ್ಳಿದೀವಲ್ಲ, ನಮಗೆ ಅವರು ಒಂದು ವಾಯ್ಸ್ ಆಗಿದ್ದಾರೆ. ಅವರ ಗ್ಯಾರಂಟಿಗಳಿಂದ ಕೋಟ್ಯಾಂತರ ಹೆಣ್ಣು ಮಕ್ಕಳ ಜೀವನ ಬದಲಾಗಿದೆ. ಶಕ್ತಿ ಯೋಜನೆ ಆಗ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗ್ಬೋದು, ಆ ಹೆಣ್ಣು ಮಕ್ಕಳ, ಆ ಹಿರಿಯರ ಆಶೀರ್ವಾದ ಸಿದ್ದರಾಮಯ್ಯನವ್ರ ಮೇಲಿದೆ. ಇದರಿಂದ ಮೋದಿಯವ್ರು ಅನ್ಕೊಂಡಿರ್ಬೋದು ಸಿದ್ದರಾಮಯ್ಯನವ್ರ ಹೆಸರಿಗೆ ಕಳಂಕ ತರ್ಬೋದು ಅಂತ. ಚಾನ್ಸೇ ಇಲ್ಲ. ನೀವು ನಿಮ್ಮ ಹೆಸರಿಗೆ ಕಳಂಕ ಇದೆ. ಈ ಹಿಂದೆ ಗುಜರಾತ್ ಅಲ್ಲಿ ನಡೆದಿರೋದು, ನೀವು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆಗ್ಬೋದು. ಸಿದ್ದರಾಮಯ್ಯನವರು ಯಾವತ್ತೂ ಆ ಕೋಮುವಾದದ ರಾಜಕಾರಣ ಮಾಡಿಲ್ಲ. ಅವ್ರು ಯಾವತ್ತೂ ಸಾಮಾಜಿಕ ನ್ಯಾಯದ ರಾಜಕಾರಣ ಮಾಡಿದ್ದಾರೆ. ಅವ್ರು ಇರ್ತಾರೆ. ನಮ್ಮ ರಾಜ್ಯಕ್ಕೆ ಬೇಕಾಗಿರುವಂತಹ ಚೀಫ್ ಮಿನಿಸ್ಟರ್ ಅವ್ರು ಚೀಫ್ ಮಿನಿಸ್ಟರ್ ಆಗೇ ಇರ್ತಾರೆ. ಇದು ಒಂದು ಕೇಸ್ ಬಂದಿದೆ,
ನಿಮಗೆ ಮುಖಭಂಗ ಆಗುತ್ತೆ. ನಂತರ ರಾಜ್ಯ ಸುಭದ್ರ ಕೈಯಲ್ಲಿದೆ. ಹಾಗೆ ಪೂರ್ತಿ 5 ವರ್ಷನೂ ಸುಭದ್ರ ನಾಯಕರ ಕೈಯಲ್ಲೇ ಇರುತ್ತೆ. ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಕನ್ನಡಿಗರು ಕೂಡ ಇವತ್ತು ಸಿಡಿದೇಳುವಂಥ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಯಾಕೆಂದರೆ ಕನ್ನಡಿಗರ ಕಣ್ಮಣಿ ಮತ್ತು ಮಹಿಳೆಯರ ಕಣ್ಮಣಿ, ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಣ ಮಾಡಿದಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಈ ರೀತಿ ಆಗಿರೋದು ಮಹಿಳೆಯರ ಶಕ್ತಿನ ಕುಂದಿಸುವಂಥ ಕೆಲಸನ ಇವತ್ತು ಏನು ಮೋದಿಯವರಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅದರಲ್ಲೂ ಕುಮಾರಸ್ವಾಮಿ ಅವರು ಎತ್ತಿದ ಕೈ. ಯಾಕೆಂದ್ರೆ ಕುಮಾರಸ್ವಾಮಿ 6 ಕೊಟ್ಟರು ಅತ್ತೆ ಕಡೆ, 3 ಕೊಟ್ಟರು ಸೊಸೆ ಕಡೆ. ಒಂದು ಶಕ್ತಿನ ತಗೊಂಡು ಅವತ್ತು ಪ್ರಧಾನಿಗಳಾದಂಥ ನಮ್ಮ ದೇವೇಗೌಡ ಸಾಹೇಬರು ಇವತ್ತು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಗಳನ್ನ ಸಹಿಸ್ಕೊಳ್ಳೋಕ್ಕಾಗದೇ ಇರುವಂಥ ಪರಿಸ್ಥಿತಿನ ನೋಡಿದ್ರೆ ನಮಗೆ ಕರ್ನಾಟಕದಲ್ಲಿ ಬೇಜಾರಾಗುತ್ತೆ. ಎಲ್ರಿಗೂ ಅನ್ನ ಭಾಗ್ಯ ಅಂತ ಸೃಷ್ಟಿ ಮಾಡಿ ಪ್ರತಿಯೊಬ್ಬರನ್ನು ಹಸ್ಕೊಂಡು ಮಲ್ಕೋಬಾರ್ದು ಅನ್ನುವಂಥ ಒಂದು ಏಕೈಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಂದಿನ ಸರ್ಕಾರದಲ್ಲಿ ಕೊಟ್ಟಿರುವಂಥ ಎಲ್ಲ ಭಾಗ್ಯಗಳನ್ನ ಕೂಡ ಕೊಟ್ಟು ಮತ್ತೆ ಅವರು ಒಂದು 60% ಎಕ್ಸ್ಟ್ರಾ ಕೆಲಸ ಮಾಡಿದ್ದಾರೆ. ಅಂಥವ್ರ ವಿರುದ್ಧನೇ ನೀವು ಈ ರೀತಿ ಷಡ್ಯಂತ್ರ ಮಾಡ್ತೀರಾ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳ ಶಾಪ ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ. ಯಾರಿಗೆ? ಈ BJPಗರಿಗೆ. ಯಾರು ಎಲ್ಲೂ ತನಿಖೆ ಮಾಡಿ ಇವರು ನಿಜವಾಗ್ಲೂ ಅಪರಾಧ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ದಿರನೇನೆ ಸುಮ್ಮನೆ ಇವ್ರ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವತ್ತೇನು ನಮ್ಮ 5 ಗ್ಯಾರಂಟಿಗಳು ಮಹಿಳೆಯರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಮತ್ತೆ ಬಡವ ಒಂದು ತುತ್ತು 3 ಹೊತ್ತು ಊಟ ಮಾಡ್ತಾ ಇದ್ದಾನೆ, ಮತ್ತೆ ಎಲ್ರಿಗೂ ಗೃಹಲಕ್ಷ್ಮಿ 2,000 ಬರ್ತಾ ಇದೆ, ಮತ್ತೆ ಯುವ ನಿಧಿ ಬರ್ತಾ ಇದೆ, ಎಲ್ರಿಗೂ ಕರೆಂಟ್ ಫ್ರೀ ಇದೆ. ಹಂಗಾಗಿ ಎಲ್ಲರಿಗೂ ಒಂದು 5,000 ರಿಂದ 6,000 ರೂಪಾಯಿ ಇವತ್ತು ಪ್ರತಿಯೊಬ್ಬ ಬಡವನಿಗೆ ಸೇವ್ ಆಗ್ತಿದೆ. ಎಲ್ಲ ಬಡವರು, ಯುವಕರು, ಮಹಿಳೆಯರು, ದಲಿತದರು ಮತ್ತೆ ಎಲ್ಲ ಸಮುದಾಯ ವರ್ಗನೂ ಕೂಡ ನಮ್ಮ ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತಿದೆ. ಹಂಗಾಗಿ ಅವ್ರಿಗೆ ಎಲ್ಲರ ಆಶೀರ್ವಾದ ಇದೆ. ಅವ್ರು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಇಲ್ಲ. ಯಾಕೆಂತೇಳ್ರಿ ಇಂಥವ್ರು ಮತ್ತೆ ರಾಜಕಾರಣದಲ್ಲಿ ಮತ್ತೊಮ್ಮೆ ಬರಬೇಕು, ಮತ್ತೊಮ್ಮೆ ಇರಬೇಕು. ಶಶಿಕಲಾ ಜೊಲ್ಲೆ ಮೊಟ್ಟೆಕಳ್ಳಿ ಅಂತ ಪ್ರತಿಭಟನೆ ಮಾಡಿದ್ದೀನಿ. ಅವಳ ಬಗ್ಗೆ ಯಾಕೆ ತನಿಖೆ ಆಗಿಲ್ಲ ನಿಮಗೆ? ಮುರುಗೇಶ್ ನಿರಾಣಿ ಮತ್ತೆ ಕುಮಾರಸ್ವಾಮಿ ಬಗ್ಗೆನೂ ಯಾಕೆ ನೀವು ತನಿಖೆ ಮಾಡ್ತಾ ಇಲ್ಲ? ಅಷ್ಟೊಂದು ಆಸ್ತಿ ಎಲ್ಲಿಂದ, ಅವ್ರು ಯಾವ ಮಣ್ಣಿನ ಮಗ, ಯಾವತ್ತು ಹೊಲ ಊತಿ ಅವ್ರ ಆಸ್ತಿ ಸಂಪಾದನೆ ಮಾಡಿದ್ರು? ಅದಕ್ಕೆಲ್ಲ ಖಂಡಿತ ಇವರು ರಾಜ್ಯಪಾಲರು ಉತ್ತರ ಕೊಡಬೇಕು. ಮಹಿಳೆಯರಿಗೆ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ಸ್ಥಾನಮಾನ ಕೊಟ್ಟವರು ಯಾರಾದರೂ ಇದ್ದರೆ ಅದು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಮಹಿಳೆಯರಿಗೆ ಶಕ್ತಿಯನ್ನು ನೀಡಿದಂಥ ನಾಯಕ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು. ಇವತ್ತು ಜಾತ್ಯತೀತವಾಗಿ ಬೆಂಬಲ ಇದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಲಿಂಗಾಯತ ವರ್ಗಕ್ಕೂ ಕೂಡ ಅವರು ಸಾಕಷ್ಟು ಯೋಜನೆಗಳನ್ನು ಮಾಡಿದ್ದಾರೆ. ಈ ಒಂದು ಸಾಮಾಜಿಕ ನ್ಯಾಯಕ್ಕೆ ಅವರು ಹೆಸರುವಾಸಿಯಾಗಿದ್ದಾರೆ. ಇಂಥ ಒಂದು ಸಾಮಾಜಿಕ ನ್ಯಾಯದಲ್ಲಿ ಇವತ್ತು ಕೆಲಸ ಮಾಡ್ತಿರುವಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ವಿನಾಕಾರಣ ಒಂದು ಉಪದ್ರವ ಕೊಡೋದ್ರ ಜೊತೆಗೆ ಇವತ್ತು ಅವರಿಗಿರುವಂಥ ಬೆಂಬಲವನ್ನು ಅವರು ಸಿದ್ದರಾಮೋತ್ಸವದಿಂದ ನೋಡ್ತಾ ಬಂದಿದ್ದಾರೆ. ವಿರೋಧ ಪಕ್ಷದವರು ಅವರನ್ನು ಸೋಲಿಸಬೇಕು ಅಂತೇಳಿ ಸಾಕಷ್ಟು ಹುನ್ನಾರಗಳನ್ನು ನಡೆಸಿದ್ರು. ಯಾವುದೂ ಕೂಡ ಫಲಕಾರಿ ಆಗಲಿಲ್ಲ. ಮತ್ತೆ 2ನೇ ಬಾರಿಗೆ ಅವರು ಮುಖ್ಯಮಂತ್ರಿಗಳಾಗಿರೋದು ಇವತ್ತು ತಡ್ಕೊಳೋದಕ್ಕೆ ಆಗ್ತಾ ಇಲ್ಲ ವಿರೋಧ ಪಕ್ಷದವರಿಗೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಈ ಎಲ್ಲ ಷಡ್ಯಂತ್ರಗಳಿಗೆ ಜಗ್ಗೋರಲ್ಲ ಬಗ್ಗೋರಲ್ಲ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು. ವಿಶೇಷವಾಗಿ ನಾವು ಹೆಣ್ಮಕ್ಳು ಇವತ್ತು ಅವ್ರ ಜೊತೆಗೆ ನಿಂತಿದ್ದೀವಿ ಅಂತ ಹೇಳೋದಕ್ಕೆ ಬಯಸ್ತೀವಿ. ಮುಂದಿನ ದಿನಮಾನದಲ್ಲಿ ಎಂಥ ಹೋರಾಟಕ್ಕೂ ಕೂಡ ನಾವು ಮಹಿಳೆಯರು ಸಿದ್ಧವಾಗಿದ್ದೀವಿ. ಅವರ ಪರವಾಗಿ ನಮ್ಮ ಉತ್ತರ ಕರ್ನಾಟಕದಿಂದನೇ ವಿಶೇಷವಾಗಿ ಮಹಿಳೆಯರು ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ. ಇವತ್ತು ವಿರೋಧ ಪಕ್ಷದವರು ಇಷ್ಟಕ್ಕೆ ಕೈ ಬಿಡಲಿಲ್ಲ ಅಂತಂದರೆ ನಾವು ದೊಡ್ಡ ಒಂದು ಹೋರಾಟವನ್ನು ಹಮ್ಮಿಕೋಬೇಕಾಗುತ್ತೆ. ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಹೆಮ್ಮೆ. ಇವತ್ತು ಅವರನ್ನು ಬಿಟ್ಕೊಡುವಂಥ ಪ್ರಶ್ನೆನೇ ಇಲ್ಲ, ಅವ್ರು ರಾಜೀನಾಮೆ ಕೊಡುವಂಥ ಪ್ರಶ್ನೆನೇ ಇಲ್ಲ. ನಮ್ಮ ಎಲ್ಲ ಉತ್ತರ ಕರ್ನಾಟಕದ ಹೆಣ್ಣುಮಕ್ಕಳ ಪರವಾಗಿ ರಾಜ್ಯಪಾಲರಿಗೆ ಮನವಿ ಮಾಡ್ತೀವಿ, ನೀವು ವಿನಾಕಾರಣ ಯಾವುದೋ ಒಂದು ಕೇಂದ್ರದ ಕೈಗೊಂಬೆಯಾಗಿ ಆಟವಾಡೋದನ್ನು ನಿಲ್ಲಿಸಿ ನ್ಯಾಯದ ಪರವಾಗಿ ನಿಲ್ಲಿ. ಕರ್ನಾಟಕದ ರಾಜ್ಯಪಾಲರು ಸಂವಿಧಾನದ ಸಂರಕ್ಷಕರಾಗಿರ್ತಾರೆ ಅಂತಂದೇಳಿ ಬಯಸಿದ್ವಿ ನಾವು. ಆದರೆ ಅವರು BJPಯ ಏಜೆಂಟ್ ರೀತಿಯಲ್ಲಿ ನಡ್ಕೊಂಡಿರೋದು ಇವತ್ತು ಜಗಜ್ಜಾಹೀರಾಗಿದೆ. ಭಾಳ ಮುಖ್ಯವಾಗಿ ಈ ರಾಜಭವನ ಕಾನೂನು ಸಂವಿಧಾನವನ್ನು ಪಾಲನೆ ಮಾಡುತ್ತಂತಂದೇ ನಿರೀಕ್ಷೆ ಮಾಡಿದ್ವಿ. ಅದನ್ನೆಲ್ಲವನ್ನು ಗಾಳಿಗೆ ತೂರಿದೆ. ಇವತ್ತು ಇಡೀ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥ ಪ್ರಕ್ರಿಯೆ ಇದೆಯಲ್ಲ, ಈ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಪ್ರೊಸೀಜರ್ಗಳ ಲ್ಯಾಪ್ಸ್ ಆಗಿದೆ. ಯಾವುದೇ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಂತ ಹೇಳಿದ್ರೆ ಸರ್ಕಾರಿ ಸಂಸ್ಥೆಗಳು ತನಿಖೆ ಮಾಡಿ ತನಿಖೆ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಿದ ನಂತರದಲ್ಲಿ ಅದು ಪ್ರಾಸಿಕ್ಯೂಷನ್ಗೆ ಕೊಡಬೇಕು. ಯಾವುದಾದ್ರೂ ಸರ್ಕಾರಿ ಸಂಸ್ಥೆ, ಅದು ನಮ್ಮ CID ಆಗಿರ್ಬೋದು, ಲೋಕಾಯುಕ್ತ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಏನಾದರೂ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೇಳಿದೆ ಅಂತ ಹೇಳಿದ್ರೆ ಅಲ್ಲ. ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟಿದ್ದಾರೆ. ಖಾಸಗಿ ವ್ಯಕ್ತಿಗಳು ಪ್ರತಿನಿತ್ಯ ರಾಜ್ಯಭವನಕ್ಕೆ 100 ಅರ್ಜಿಗಳನ್ನು ಕೊಡ್ತಾರೆ. ಆದರೆ ಇಲ್ಲಿವರೆಗೂ ಸರ್ಕಾರಿ ಸಂಸ್ಥೆಗಳೇ ಕೊಟ್ಟಿರುವಂತಹ ಅರ್ಜಿಗಳು ಪೆಂಡಿಂಗ್ ಇಟ್ಕೊಂಡು ಇವತ್ತು ದುರುದ್ದೇಶಪೂರಿತವಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡೋದಕ್ಕೆ ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರು ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಹೊರತಾಗಿ ಪ್ರೊಸೀಜರ್ನ ಫಾಲೋ ಮಾಡಿಲ್ಲ. ಇದು ಬರೀ ಸಿದ್ದರಾಮಯ್ಯನವ್ರ ಪರವಾಗಿ ಹೋರಾಟ ನಡೀತಾ ಇದೆ ಅಂತಂದೇಳಿ ಅರ್ಥ ಅಲ್ಲ.
ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಷಡ್ಯಂತ್ರ ಮಾಡಿದ್ದಾರೆ. ಅವರು ಷಡ್ಯಂತ್ರದ ವಿರುದ್ಧ ಇವತ್ತು ಜನ ಬೀದಿಗಿಳಿದಿದ್ದೀವಿ. ಮತ್ತು ಬಹಳ ಮುಖ್ಯವಾಗಿ ಸಂವಿಧಾನ ನಮ್ಮನ್ನೆಲ್ಲ ಸಂರಕ್ಷಣೆ ಮಾಡಬೇಕು. ಸಂಸದೀಯ ವ್ಯವಸ್ಥೆಯನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡಬೇಕು. ಸಂಸದೀಯ ವ್ಯವಸ್ಥೆಯನ್ನು ಗಾಳಿಗೆ ತೂರಿ ರಾಜಭವನ ಇವತ್ತು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಆಗ್ತದೆ. ಅದರ ವಿರುದ್ಧ ನಾವು ರಾಜ್ಯವ್ಯಾಪಿ ಹೋರಾಟ ಮಾಡ್ತಾ ಇದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ಲೋದಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ರಾಜಭವನವನ್ನು ಮುತ್ತಿಗೆ ಹಾಕುವಂತ ದೊಡ್ಡ ಪ್ರಮಾಣದ ಚಳವಳಿಯನ್ನು ಕರ್ನಾಟಕ ಜನತೆ ಕಟ್ತೀವಿ, ಅದನ್ನು ತೋರಿಸ್ಕೊಡ್ತೀವಿ.